ಹೆಸರು ಬನ್ನೂರು ನಾರಾಯಣ ಅಂತ, ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿಂದ ಬಂದಿದ್ದೀನಿ. ಹೇಳಿ. ಈ ಕಂಪ್ನಿ ಇರೋದು ಅರ್ಕೆರೆಗೆ ಗೇಟ್ ಬನ್ನರ್ಘಟ್ಟ ರೋಡಲ್ಲಿ ಸರ್. ಓಕೆ. ನಮ್ಮ ಫ್ಯಾಕ್ಟ್ರಿ ಇರೋದು ತಾತ್ಗುಣಿಯಲ್ಲಿ. ಓಕೆ. ತಾತ್ಗುಣಿಯಲ್ಲಿ ಇದು 30 ವರ್ಷದ ಹಿಂದಿನ ಕಂಪನಿ. ಓಕೆ. ನಮ್ಮಲ್ಲಿ ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್, ಆಮೇಲೆ ಆಟೋಮೇಷನ್ನು, ಆಮೇಲೆ ಇದು ಮೈಕ್ರೋ ಸ್ಪ್ರಿಂಕ್ಲರ್ಗಳು, ಲೈನ್ ಗನ್ಗಳು ಎಲ್ಲ ಪ್ರಾಡಕ್ಟ್ಗಳು ಲಭ್ಯವಾಗುತ್ತೆ. ಹನಿ ನೀರಾವರಿ ಮತ್ತು ತುಂತುರು ನೀರಾವರಿಗೆ ಸಂಬಂಧಪಟ್ಟ ಎಲ್ಲ ಉಪಕರಣಗಳು ನಮ್ಮಲ್ಲಿ ಲಭ್ಯ ಇರುತ್ತೆ. ಇದು ಬೇಸಿಕಲಿ ಇದು ವಾಟರ್ ಕನ್ಸಂಪ್ಷನ್ ಅಂದರೆ ವಾಟರ್ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚು ಇಳುವರಿಯನ್ನು ಪಡಿಬಹುದಂತ ಲಾಭ ಪಡಿಬಹುದಂತ ರೈತರಿಗೆ ಒಂದು ಇದು ಸಿಸ್ಟಮ್ ಇದೆ. ಸೊ ಸಿಸ್ಟಮಲ್ಲಿ ನಾವು ಈ ರೀತಿ ನಾವು ರೈತಗಳಿಗೆ ಅನುಕೂಲ ಮಾಡೋದ್ರಿಂದ ಅವರು ಬೆಳೆನ ಮೊದಲೆಲ್ಲ 30%, 40% ಇನ್ನೂ ಕಡಿಮೆನೇ ಆಗ್ತಿತ್ತು. ಈಗ 100 ಮೇಲೆ ಇನ್ನೂ 30% ಎಕ್ಸ್ಟ್ರಾ ಪ್ರಾಫಿಟ್ ಬರುತ್ತೆ ಬೆಳೆಗಳು. ಉಳಿತಾರೆ ಮತ್ತು ನೀರಿನ ಕಂಜೆಷನ್ ಕಡಿಮೆ ಆಗುತ್ತೆ. ಮತ್ತು ಕಾಸ್ಟ್ ಆಫ್ ಲಿವಿಂಗು, ಲೇಬರ್ ಕಾಸ್ಟ್ ಎಲ್ಲದಕ್ಕೂ ಕಡಿಮೆ ಆಗುತ್ತೆ. ಈ ರೀತಿ ಇರುತ್ತೆ. ಸೊ ಎಲ್ಲ ಕ್ರಾಪ್ಸ್ಗೂ ಯೂಸ್ ಮಾಡ್ಬೋದು. ಎಲ್ಲ ಕ್ರಾಪ್ಸಲ್ಲೂ ಯೂಸ್ ಮಾಡ್ಬೋದು. ಅಂದರೆ ಡಿಫ್ರೆಂಟ್ ವೇಲು ಇರುತ್ತೆ. ಡಿಫ್ರೆಂಟ್ ಸಿಸ್ಟಮ್ ಇದೆ. ಡ್ರಿಪ್ ಇರಿಗೇಷನಲ್ಲೇ ಇನ್ಲೈನ್ ಆನ್ಲೈನ್ ಅಂತ ಬರುತ್ತೆ. ಅದರಲ್ಲಿ ವೆಜಿಟೇಬಲ್ಗೆ ಒಂದು ಟೈಪ್ ಇರುತ್ತೆ. ವೆಜಿಟೇಬಲ್ಲು, ಕಬ್ಬು, ಆ ರೀತಿ ಬೆಳೆಗಳಿಗೆ ಒಂದಿದೆ. ಆಮೇಲೆ ಪ್ಲೈನ್ ಲ್ಯಾಟ್ರಲ್ಲಿ ಅಂದರೆ ಪ್ಲೈನ್ಗಳಲ್ಲಿ ಲ್ಯಾಟ್ರಲ್ಲೆಲ್ಲ ಅಡಿಕೆ, ತೆಂಗು ಮತ್ತು ಇವು ದಾಳಿಂಬೆ, ಬಾಳೆ ಅಂಥದಕ್ಕೂ ಆನ್ಲೈನ್ ಡ್ರಿಪ್ಪರ್ ಅಂತ ಆನ್ಲೈನ್ ಮತ್ತು ಆನ್ಲೈನಕ್ಕೆ ಡ್ರಿಪ್ ಮುಖಾಂತರ ಮಳೆ ಇದು ಮಾಡೋದಕ್ಕೆ ಪ್ರಾಡಕ್ಟ್ಗಳು ನಮ್ಮಲ್ಲಿ ಇರುತ್ತೆ. ಮತ್ತು ಫಿಲ್ಟರ್ಸ್ಗಳು, ಆಮೇಲೆ ಆಟೋಮೇಷನ್ ಯೂನಿಟ್ ಮಾಡಿದ್ದೀವಿ, ಹೊಸದಾಗಿ ಲಾಂಚ್ ಮಾಡಿದ್ದೀವಿ. ಮತ್ತು ಈಗಲ ನಾವು ಅದೊಂದೇ ಇರಲ್ಲ, ಮತ್ತು ನಾವು ನಮ್ಮ ಮನೆ ಮುಂದೆ ಮೇಲ್ಗಡೆನೇ ಟೆರೆಸ್ ಗಾರ್ಡನ್ ಫಿಟ್ ಮಾಡಿಕೊಂಡು ಅಲ್ಲೇ ನಾವು ಪ್ಲಾಟಲ್ಲೇ ನಾವು ಪ್ಲಾಂಟೇಷನ್ ಮಾಡ್ಕೋಬೋದು. ಇಲ್ಲಿದ್ದೀವಿ ನಾವು ಆ ರೀತಿನ ಟೆರೆಸ್ ಮೇಲೆ ಇಟ್ಕೊಂಡು ನಾವು ಪ್ಲಾಂಟೇಷನ್ ಮಾಡ್ಕೋಬೋದು. ಅದೆಲ್ಲ ಟೆರೆಸ್ ಗಾರ್ಡನ್ ಪರ್ಪಸ್. ಟೆರೆಸ್ ಗಾರ್ಡನ್, ಕಿಚನ್ ಗಾರ್ಡನ್ನು ಮಾಡ್ಕೋಬೋದು. ಕಾಂಟ್ಯಾಕ್ಟ್ ನಂಬರ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸರ್, ಇದು ನಮ್ಮ ಕಾಂಟ್ಯಾಕ್ಟ್ ನಂಬರ್ 80 ಒಂದು ನಿಮಿಷ ಮತ್ತೆ ಹೇಳಿ. 080 264 88820. ಇದು ಲ್ಯಾಂಡ್ಲೈನ್ ನಂಬರು. ಮೊಬೈಲ್ ನಂಬರು 9141 331694. ಆಫೀಸ್ ಟೈಮಿಂಗ್ಸ್ 9 to 5 ಇರುತ್ತೆ. 9 to 5:30. 9 to 5:30 ನೀವು ಯಾವ ಟೈಮಲ್ಲೂ ಕಾಲ್ ಮಾಡಿದ್ರೆ ನಾವು ಅವೈಲೇಬಲ್ ಇರ್ತೀವಿ. ಸಂಡೇ ಇರಲ್ಲ ಸರ್, ಸಂಡೇ ಹಾಲಿಡೇ. ನೀವಿನ್ನೂ ನಮ್ಮ ಕಂಪ್ನಿ ಮ್ಯಾನೇಜರ್ಗಳು ನಿಮಗೆ 24/7 ಇರ್ತಾರೆ. ಕಂಪ್ನಿ ಏರಿಯಾ ಮ್ಯಾನೇಜರ್ಗಳು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ 24/7 ಇರ್ತಾರೆ. ನೀವು ಯಾವ ಟೈಮಲ್ಲಿ ನೀವು ಸಂಡೇ ಕಾಲ್ ಮಾಡಿ, ರಾತ್ರಿ 12 ಗಂಟೆವರೆಗೂ ಕಾಲ್ ಮಾಡಿ ಅವೈಲೇಬಲ್. ಥ್ಯಾಂಕ್ ಯು ಸರ್. Back there.
ಅದೇ ರೆಗ್ಯುಲರ್ ಬ್ಯಾಟ್ರಿ ಅದೇ ಕೆಲವರು ಒಂದು ಬೆಳೆ ತೆಗಿತಾರೆ ಅಷ್ಟೇ. ಅಂಥವ್ರಿಗಾದ್ರೆ ಬ್ಯಾಟ್ರಿ ಬಾಡಿಗೆ ಕೊಡ್ತೀವಿ, ತಿಂಗಳಿಗೆ 1,000 ರೂಪಾಯಿ ಬಾಡಿಗೆ. ಅವಾಗ ಅವ್ರಿಗೆ ವರ್ಕೌಟ್ ಆಗುತ್ತೆ. ಅವ್ರ ಮಿಷಿನ್ ಬರೀ 28,000. ಈಗ ನೀವು ಪ್ರತಿ ತಿಂಗಳು ಬೇಕು ಅಂದರೆ ಬ್ಯಾಟ್ರಿ ಬಾಡಿಗೆ ತೊಗೊಂಡು ಹೋಗೋಣ. ಬ್ಯಾಟ್ರಿ ಕೊಂಡ್ಕೊಳ್ಳೋದೇ ವರ್ಷದಲ್ಲಿ 2 ತಿಂಗಳು 3 ತಿಂಗಳು ಯೂಸ್ ಮಾಡ್ತೀವಿ. ಬ್ಯಾಟ್ರಿ ಬಾಡಿಗೆ ಇರ್ತದೆ 3,000 ರೂಪಾಯಿ ಆಗುತ್ತೆ 3 ತಿಂಗಳು. ಅವಾಗ ವರ್ಕೌಟ್ ಆಗುತ್ತೆ. ಮಿಷಿನ್ ಬರೀ 28,000 ರೂಪಾಯಿ. ಯಾವ ನಮಸ್ಕಾರ, ನನ್ನ ಹೆಸರು ಬನ್ನೂರು ನಾರಾಯಣ ಅಂತ, ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿಂದ ಬಂದಿದ್ದೀನಿ. ಇವತ್ತು ಪ್ರತಿ ವರ್ಷವೂ ಕೂಡ ನಾವು ಈ ಕೃಷಿ ಮೇಳದಲ್ಲಿ ಭಾಗವಹಿಸ್ತಿದ್ದೋ. 2 ವರ್ಷದಿಂದ ಮಹಾಮಾರಿ ಕೊರೋನಾದಿಂದಾಗಿ ಕೃಷಿ ಮೇಳ ರದ್ದಾಗಿತ್ತು. ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟಾಲ್ಗಳು ರೈತರಿಗೆ ಮತ್ತು ಗ್ರಾಹಕರಿಗೆ ಉಪಯೋಗ ಆಗ್ತದೆ ಅನ್ನುವಂಥ ಸ್ಟಾಲ್ಗಳನ್ನ ಹಾಕಿದ್ದಾರೆ. ಜೊತೆಗೆ ಸರ್ಕಾರಗಳು ಅತಿ ಹೆಚ್ಚು ಉಪಯೋಗ ಆಗುವಂಥ ಯುವಶಕ್ತಿಗೆ ಉಪಯೋಗ ಆಗುವಂಥ ಯಂತ್ರೋಪಕರಣಗಳನ್ನ ಸ್ಟಾಲ್ಗಳನ್ನ ಹಾಕಿ ಪಾರದರ್ಶಕತೆ ಇರತಕ್ಕಂಥ ರೈತರಿಗೆ ಯುವ ಪೀಳಿಗೆಗೆ ಉಪಯೋಗ ಆಗುವಂಥ ಒಂದು ಜನ ಅನುರಾಗಿ ಆದಂಥ ಕೃಷಿ ಮೇಳ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಈ ಜಾತ್ರಾ ಮಹೋತ್ಸವ ಒಂದು ರೀತಿಯಲ್ಲಿ ಹಳ್ಳಿಗಳಲ್ಲಿ ಯಾವ ರೀತಿಯಲ್ಲಿ ರೈತರ ಜಾತ್ರೆ ನಡೀತದೆ ಆ ರೀತಿಯಲ್ಲಿ ಈಗ ಒಂದು ಕೃಷಿ ಮೇಳ ಜಾತ್ರೆ ರೈತರ ಜಾತ್ರೆಯಾಗಿ ಪರಿಣಾಮಕಾರಿಯಾಗಿ ಬೀರ್ತದೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಮುಂದಿನ ಯುವ ಪೀಳಿಗೆಯ ಯುವ ಶಕ್ತಿಗೆ ವ್ಯವಸಾಯವನ್ನು ಮಾಡಲಿಕ್ಕೆ ಉಪಯೋಗ ಆಗುವಂತ ಕೃಷಿ ಯಂತ್ರೋಪಕರಣಗಳು ಮತ್ತು ವೈಜ್ಞಾನಿಕ ಔಷಧಿ ಸಿಂಪರಣಾ ಕೇಂದ್ರಗಳು ಮತ್ತು ಸಂಸ್ಕರಣಾ ಘಟಕ ಮತ್ತು ಕೃಷಿ ಯಂತ್ರೋಪಕರಣಗಳನ್ನ ಹೆಚ್ಚು ಉಪಯೋಗಿಸುವಂತ ಒಂದು ಬಳಕೆ ಆಗುವಂತ ಒಂದು ಕಾರ್ಯಕ್ರಮ ಆಗಿದೆ. ಇಂಥ ಕಾರ್ಯಕ್ರಮಗಳು ಹೆಚ್ಚು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ರೈತರಿಗೆ ಉಪಯೋಗ ಆಗಿ ಸರ್ಕಾರದಿಂದ ಅನೇಕ ಸಹಕಾರ ಸವಲತ್ತುಗಳು ಸಹಾಯಧನಗಳು ಸಿಕ್ಕಿದ್ರೆ ಮುಂದಿನ ಯುವ ಪೀಳಿಗೆ ವ್ಯವಸಾಯವನ್ನೇ ಒಂದು ಉದ್ಯೋಗ ಅಂತ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬನ್ನೂರು ನಾರಾಯಣ ಅಂತ, ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ, ಮೈಸೂರು ಜಿಲ್ಲೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎರಡು ಬೆಲ್ಲ ಹಾಕೋದ್ರೆ ಇದು ಎಡಗೆ ಈ ಬೆಟ್ಟಲ್ಲಿ ಇಲ್ಲಿ 2 ಬೆರಳು ಅಲ್ಲೇ ಇರಲಿ. ಎರಡೂ ಟಚಿಂಗ್ ಆಗಬೇಕು. ಎರಡಕ್ಕೂ 2 ಬೆರಳಿಗೂ ಟಚಿಂಗು ಇಲ್ಲಿ ಬರಲಿ. ಕೆಳಗೆ ಹಾಂ ಈ ಬೆಲ್ಟ್ ತೆಗಿಬಿಡಿ. ಮಣ್ಣು ಸ್ವಲ್ಪ ಮೇಲೆ ಬರ್ತಾ ಇರಲಿ. ಜಾಸ್ತಿ ಎಳಿಬೇಡಿ ಅಂತ ನೋಡ್ಕೊಳ್ಳಿ. ವೀಣಾ ಆಗ ಅಷ್ಟೇ ಬರ್ಬೇಡ ಅವರು. ಆಯ್ತು ಅದು ಮುದ್ರ ಇದು ಕೆಳಗಡೆದ ಕೀರ್ತನ ಮಾಡಿದ್ದೇನೆ. ನೋಡವ ಡಿಸೈನ್ ಉಗ್ರ ಡಿಸೈನ್ ಹಾಕ್ತೀನಮ್ಮ. ಶೇಪ್ ಔಟ್ ಆಗುತ್ತೆ ಮೇಡಮ್. ಡಿಸೈನ್ ಹಾಕಂದ್ರೆ ಹಾಕೋ ಉಗ್ರ ಒಳಗೆ ಎಲ್ಲನ ಹಾಕಿ ಆಮೇಲೆ ತೆಗೆದ್ಮೇಲೆ ಹಾಕ್ಬೋದಾ? ಇವಾಗ ಹಾಕ್ಬಿಡಿ. ಇಲ್ಲ ಸರಿಯಾಗಿ ಬರಲಿಲ್ಲ ಬಿಡಿ. ಅದು ನೈಸೇ ಮಾಡಿ ವೆರಿ ಗುಡ್. ಕಿತ್ತು ಮೇಲೆ ಕಿತ್ತು ಮೇಡಮ್. ಪ್ರೆಸ್ What was this? PW, weather station.
GPS. This is GPS, right? ಸರ್ ಅಂದರೆ ಮಳೆ ಬರೋದು ಪ್ರೆಡಿಕ್ಷನ್ ಮಾಡ್ತಾ ಇದು ಮಳೆ ಬರೋದು ಪ್ರೆಡಿಕ್ಷನ್ ಮಾಡ್ತಾ ಇಲ್ಲ ಸರ್, ಮತ್ತೆ ಮಳೆ ಬರೋ ಫಿಕ್ಷನ್ ಅಲ್ಲ ಇದು. ಟೆಂಪರೇಚರ್ ಎಷ್ಟಿದೆ ಅಂತ, ಹ್ಯೂಮಿಡಿಟಿ ಎಷ್ಟಿದೆ, ಮತ್ತು ವಿಂಡ್ ಸ್ಪೀಡ್, ವಿಂಡ್ ಡೈರೆಕ್ಷನ್ ಎಷ್ಟಿದೆ ಅಂತೇಳಿ ಪ್ರತಿಯೊಂದು ಒಬ್ಬಳಿಯಲ್ಲಿ ನಾವು ಇನ್ಸ್ಟಾಲ್ ಮಾಡಿದ್ದೀವಿ ಟಿ ಇದು ಅಲ್ಲಿ ಎಷ್ಟು ಟೆಂಪರೇಚರ್ ಇದೆ, ಎಷ್ಟು ವಿಂಡ್ ಸ್ಪೀಡ್ ಇದೆ, ಹ್ಯೂಮಿಡಿಟಿ ಎಷ್ಟಿದೆ ಅಂತ. ಹೌದು. ಇದು ರೈನ್ ಗೇಜ್ ಸ್ಟೇಷನ್ ಇದು. ಹಾಂ ಅಲ್ಲಿ ಆ ಪಂಚಾಯತಿಯಲ್ಲಿ ಎಷ್ಟು ರೇನ್ ಆಗಿದೆ ಅಂತೇಳಿ ಗೊತ್ತಾಗುತ್ತೆ ಇಲ್ಲಿ. ಪ್ರತಿಯೊಂದು ಪಂಚಾಯತಿಯಲ್ಲಿ ಹಾಕಿದ್ದೀವಿ ನಾವು ಇದು ಆಲ್ ಓವರ್ ಕರ್ನಾಟಕ. ಕಾಸ್ಟ್ ಏನಿದು? ಇದು ಬಂದು ಸರ್ ನಾವು ಸ್ಟೇಟ್ ಗೌರ್ಮೆಂಟಿಂದ ಇದು ಮಾಡಿರೋದು. ಅಂದರೆ ಇದು ಅವರು ಯಾವ ಕಂಪ್ನಿ ಇದೆ, ಸ್ಫಟಿಕ ಕಂಪ್ನಿ ಅಂತ 1.5 lakh ಆಗುತ್ತೆ ಇದು. ಅಂದರೆ ಪ್ರೈವೇಟಾಗಿ ಹಾಕಬೇಕಂದ್ರೆ ಸಬ್ಸಿಡಿ ಗೊತ್ತಿಲ್ಲ ಸರ್. ಥ್ಯಾಂಕ್ ಯು. ಏನು ರೇಟ್ಗಳಿದೆ ಸರ್ 30 ರೂಪಾಯಿ ಸರ್ ಅದು. ಇದು 30 ರೂಪಾಯಿ ಸರ್. 10 ರೂಪಾಯಿ ಅದ. ಇದು ಜಾನುವಾರುಗಳ ಕಟ್ಟ ಸರ್. ಆ ಥರ 70 ರೂಪಾಯಿ. ಟೋಪಿ ಟೋಪಿ 150 ರೂಪಾಯಿ. ಇವು ತಾಯ್ತಗಳೆಲ್ಲ ಅವೆಲ್ಲ 40-30 ರೂಪಾಯಿ. ಅವು ದೃಷ್ಟಿ ಇದೆ ಸರ್. ಯಾವುದು ಗಾಡಿ
ಮನೆಗಳಿಗೆ ಎಷ್ಟದು? 70 ರೂಪಾಯಿ. ಎಲ್ಲಿಂದ ಬಂದಿರೋ ನೀವು? ನಾವು ರಾಣೆಪ್ಪ ಅಲ್ಲಿ ನಿಮ್ಮ ಅಂಗಡಿ ಏನಾರು ಇದೆಯಾ? ಆಯ್ತು ಸರ್. ಎಲ್ಲಿ? ಇಲ್ಲಿ ಬೇಡ್ಲೇರ್ ಅಂತ ಊರಿಗೆ, ಹಾಂ. ಅಲ್ಲಿ ಊರಲ್ಲೇ ಅಂಗಡಿ ಬೇಟಿಗೇರಿ, ಬೇಡ್ಲೇರ್ ಸರ್, ಬೇಡ್ಲೇರಿ. ಬೇಟ್ಲಿ, ರಾಣಿಬೆನ್ನೂರಲ್ಲಿ. ಹಾವೇರಿ ಡಿಸ್ಟಿಕ್ ಅಲ್ಲ? ಎಲ್ಲಾರು ಒಂದು ಗೂಡೇವು ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮವರು ಗಳಿಸಿದಾಯ ತರುಳಿಸಲು ಎಲ್ಲಾರು ಒಂದು ಗೂಡೇವು ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮುಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು. ನಮ್ಮುಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು. ತೊರೆದೇವು ಮರುಳ ಕಡಿದೇವು ಇರುಳ ಪಡಿದೇವು ತಿರುಳ ಗಿರಿ ನೆನಪ ಕುರುಳೆಂಬ ಕುಡಿಗೆ ಮೆಂತನ್ನೆ ಮುಡಿಸಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಬಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ
ಇನಿಷಿಯಲ್ ಸ್ಟೇಜಸ್ ಆರ್ಗ್ಯಾನಿಕಲಿ ಕನ್ವರ್ಟ್ ಮಾಡ್ತಿರ್ತಾರೆ ಸರ್. ಇನಿಷಿಯಲ್ ಸ್ಟೇಜ್ ಆಲ್ರೆಡಿ ನಮ್ದು ಆರ್ಗ್ಯಾನಿಕ್. ಹೌದು ಸರ್. ಇನಿಷಿಯಲ್ ಅಂದರೆ ನಿಮ್ಮದಿದ್ರೆ ನಿಮ್ದು ಆ ಥರ yield ಮೇಂಟೈನ್ ಹಾಕೊಂತ ಹೋಗುತ್ತೆ. ಇಫ್ ಇನ್ ಕೇಸ್ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ಒಂದು 10 to 15% ಅವ್ರು yield ಜಾಸ್ತಿ ಮಾಡಿ ಕೊಡ್ತೀವಿ. ನಾರ್ಮಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಮಾಡಿ ಅವ್ರ yield ಜಾಸ್ತಿ ಮಾಡಿ ಕೊಡ್ತೀವಿ. ಮೇಡಮ್ ನಮಸ್ತೆ. ಲಾಲ್ಬಾಗಲ್ಲಿ ಇಟ್ಟಿರಿ ಸ್ಟಾಲ್ ನೀವು. ಆಯ್ತು ಸರ್, ಆಯ್ತು. ಸರ್, ನಾನು ಮಂಡ್ಯ ಗ್ರಾಮಾಂತರ ಹಳ್ಳಿಯಿಂದ ಬಂದಿದ್ದೀನಿ. ನನ್ನ ಹೆಸರು ಕೆಂಪೇಗೌಡ ಅಂತ. ನಾನು ಕಳೆದ 6 ವರ್ಷದಿಂದ ನೈಸರ್ಗಿಕ ಕೃಷಿ ಅಂದರೆ ಸುಭಾಷ್ ಪಾಳೇಕರ್ ಪದ್ಧತಿಯ ಸಮಗ್ರ ಕೃಷಿ ಅಂದರೆ ಒಂದೇ ಬೆಳೆ ಇಲ್ಲ, ನನ್ನದೇ ಆದ ಜಮೀನಲ್ಲಿ ನಾನು ಒಂದು 10 ಬೆಳೆ ಅಂದರೆ ಹಣ್ಣಿನ ಗಿಡ ಜೊತೆಗೆ ತರಕಾರಿ ಜೊತೆಗೆ ಕಬ್ಬು ಕೂಡ ಒಂದೇ ಭೂಮಿಯಲ್ಲಿ ಮಾಡ್ತಾ ಇದ್ದೀನಿ. ಅದನ್ನು ಬೆಳೆದು ನಾನೇ ಸ್ವಂತ ಅಂಗಡಿ ಮಾಡಿದ್ದೀನಿ ಮಂಡ್ಯದಲ್ಲಿ. ಆ ಅಂಗಡಿಯಲ್ಲಿ ನಂದೇ ಮಾರ್ಕೆಟ್ ಮಾಡಿ ಸೇಲ್ ಮಾಡ್ತಾ ಇದ್ದೀನಿ. ಪ್ರತಿದಿನ ಬೆಳಿಗ್ಗೆ ಹೊತ್ತು ನಮ್ಮದು ಒಂದು ಸಂತೆ ಮಾಡ್ತಾ ಇದ್ವಿ, ಸಾವಯವ ಸಂತೆ ಅಂತ ಸ್ಟೇಡಿಯಂ ಹತ್ರ. ಅದಾದ ನಂತರ ನನ್ನ ಅಂಗಡಿ ಐತೆ, ಅಂಗಡಿಲೂ ಕೂಡ ಮಾರಾಟ ಮಾಡ್ತಾ ಇದ್ದೀನಿ. ನಮ್ಮದೇ ಪ್ರಾಡಕ್ಟು, ಯಾವುದೇ ರಾಸಾಯನಿಕ ಬಳಸ್ತಾನೆ, ಪೆಸ್ಟಿಸೈಡ್ ಬಳಸ್ತಾನೆ. ಇವತ್ತು ನೈಸರ್ಗಿಕ ಕೃಷಿ ಅಂತಂದರೆ ಜನ ಇವತ್ತು ಸಾವಯವ ಎಲ್ಲ ಕಂಪ್ನಿಗಳು ಸೊಪ್ಪು ತರಕಾರಿ ತಾಜಾ ಹಣ್ಣು ನಿಮಗೆ ನ್ಯಾಚುರಲ್ ಆಗಿ ಸಿಕ್ಕಿದ್ರೆ ಮಾತ್ರ ನಿಮ್ಮ ಬಾಡಿಗೆ ಬೇಕಾದಂಥ ವಿಟಮಿನ್, ಪ್ರೋಟೀನ್, ಐರನ್ ಮತ್ತು ಪ್ರತಿಯೊಂದು ಸಿಗುತ್ತೆ. Take it like it. Take it like it. Do it, make it. Do it, make it. Take it like it. Take it like it. Do it, make it. Do it, make it. Do it, make it. Take it like it. Take. Yeah.
ಇದೆಲ್ಲ ಹೆಣ್ಣು ಗಂಡು ಇದೆಲ್ಲ ವರ್ಕರ್ ಇದು ಗಂಡು ಈ ಚೂಪಿಗೆ ಯಾವ್ದು ಇರಲ್ವೋ ಅದು ಗಂಡು ಮಾಡಿಲ್ಲ ಅಂದ್ರೆ ನಮ್ಗೆ ಕೊಡೋಕ್ಕಾಗಲ್ಲ ಯಾಕಂದ್ರೆ ಲಿಮಿಟ್ಸ್ ಅದೆಲ್ಲ ಇರುತ್ತೆ ಕೊಡಿ ಒಂದು ಇಲ್ವಲ್ಲ broken glass while I'm thinking in my head. I mind my own, I don't even break a sweat. Oh, this madness is insane. Why you still live in vain? I'm not the one, you're the victim of your own mistakes. It's sad to hear the lights under the street lights, under the street lights. Untold story